ಒಂದು KGF, ಒಂದು ಕಾಂತಾರ, ಓ ದ ಬಿಗ್ಗೆಸ್ಟ್ ಹಿಟ್ಸ್, 1,000 ಕೋಟಿ ಮಾಡ್ತು, 5,000 ಕೋಟಿ ಮಾಡ್ತು, 2,000 ಕೋಟಿ ಮಾಡ್ತು ಅಂತ ಜನ ಎಲ್ಲ ಮಾತಾಡ್ತಾರೆ ಅಲ್ವಾ. ಹಂಗಂದರೆ ಈ ಡೇರ್ ಡೆವಿಲ್ ಮುಸ್ತಫಾ ಆ ಸಿನಿಮಾ ಆಗ್ಬೋದು, ಅಥವಾ ಆಚಾರ್ ಆ್ಯಂಡ್ ಕೋ ಈ ಥರದ ಸಿನಿಮಾಗಳಾಗ್ಬೋದು, ಇವು ಸಕ್ಸಸ್ ಆಗಿದೆ. ಇವು ಸಕ್ಸಸ್ ಆಗಿದೆ ನೋಡಿ. ಎಲ್ಲ 5 ಬೆರಳುಗಳು ಒಂದೇ ಥರ ಇರಬೇಕು ಅಂತಿಲ್ಲ. ನಿಮಗೆ ಒಂದು KGF ಆದರೆ ಇನ್ನೊಂದು ಆಚಾರ ಆ್ಯಂಡ್ ಕೋ ಆಗ್ಬೋದು, ಇನ್ನೊಂದು ಡೇರ್ ಡೆವಿಲ್ ಮುಸ್ತಫಾ ಆಗ್ಬೋದು, ಇನ್ನೊಂದು ಮತ್ತೊಂದು ಸಿನಿಮಾ ಆಗ್ಬೋದು. ನಿಮ್ಗೆ ಎಕ್ಸಾಂಪಲ್ ನಾನು ಹೇಳೋದು, ಎಲ್ಲಾನು ಒಂದೇ ತಕಡಿಯಲ್ಲಿ ಹಾಕೋ ಅಗತ್ಯ ಇಲ್ಲ. ಏನಾಗತ್ತೆ ಅಂದರೆ ಅವರವರ ಭಾವಕ್ಕೆ, ಅವರವರ ಟೇಸ್ಟಿಗೆ ಜನ ಇವತ್ತಿನ ದಿವಸ ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ. ಅಂದರೆ ಮೊದಲಾದರೆ ಚಾಯ್ಸ್ ಇದ್ದಿಲ್ಲ. ಆ ಥಿಯೇಟ್ರಲ್ಲಿ ಮನೆ ಪಕ್ಕದಲ್ಲಿ ಸಿನಿಮಾ ನೋಡ್ಬೇಕಾದ್ರೆ ಅದೇ ನೋಡಬೇಕಿತ್ತು. ಇವತ್ತು ಹಾಗಿಲ್ಲ. ನೀವು ಮನೇಲಿ ಕೂತ್ಕೊಂಡು ಥಿಯೇಟ್ರಿಗೆ ಹೋಗೋ ಬದಲು ನೀವು ಈ 30 ಸೆಕೆಂಡ್ ರೀಲ್ನ 5 ನೋಡಿದ್ರೆ ಸಿನಿಮಾಗೆ ಹೋಗೋ ಮನಸ್ಸೇ ಬಿಟ್ಬಿಡ್ತೀರ ನೀವು. ಅಥವಾ OTT 1,000 ಇದೆ, ಯು ಕ್ಯಾನ್ ರೆಂಟ್ ಎಟ್ ₹100. ಹೌದು. ಸೊ ಇವತ್ತು ಎಕ್ಸ್ಪೀರಿಯನ್ಷಿಯಲ್ ಮಾರ್ಕೆಟಲ್ಲಿದ್ದಾರೆ ಜನ. ನಂಬರ್ಸ್ ಡಸ್ ನಾಟ್ ಡಿಫೈನ್ ಸಕ್ಸಸ್. ದರಿದ್ರ ಕೆಟ್ಟ ಸಿನಿಮಾಗಳೆಲ್ಲ ನಾನು 1,000 ಕೋಟಿ ಮಾಡಿದೆ ಹಂಗಂದ್ರೆ ಅದು ಒಳ್ಳೆ ಸಿನಿಮಾನ? ಅದು ಸಕ್ಸಸ್ ಅಲ್ಲ. ಇವಾಗ ನಾನು ಹೇಳೋದು, ಇವಾಗ ಯಾವುದೋ ಒಂದು ಅಶ್ಲೀಲವಾದಂತಹ ಫೋಟೋಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಲಕ್ಷ ಲೈಕ್ ಇರುತ್ತೆ. ನನ್ನ ಫೋಟೋಗೆ 300 ಲೈಕ್ ಇರುತ್ತೆ. ಹಂಗಂದ್ರೆ ನಾನು ಅನ್ಸಕ್ಸಸ್ಫುಲ್ ಅಂತಾನ, ಅನ್ಪಾಪ್ಯುಲರ್ ಅಂತಾನ ಅರ್ಥ ಇಲ್ಲ. ಇವತ್ತಿನ ದಿವಸ ಏನಾಗಿದೆ, ವಾಟ್ ಎವರ್ ಇಸ್ ಚೀಪ್ ಸೆಲ್ಸ್ ಫಾಸ್ಟ್. ವಾಟ್ ಎವರ್ ಇಸ್ ಅಕ್ವೈರ್ಡ್ ಟೇಸ್ಟ್ ಏನಿದೆ ಅದು ಇಟ್ ಇಸ್ ಸ್ಲೋ.